गणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे विद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ಓಂ। ಜರಾಸಂಧ ಮತ್ತು ಶ್ರೀಕೃಷ್ಣರ ಮಧ್ಯದಲ್ಲಿ ಯುದ್ಧ ಆಗ್ತಾ ಇದೆ. ಸೊ ಶ್ರೀಕೃಷ್ಣ ಪರಮಾತ್ಮ ಜರಾಸಂಧನನ್ನು ರಥಹೀನನಾಗಿ ಮಾಡಿದ್ದಾನೆ. ರಥ ಇಲ್ಲ, ಧ್ವಜ ಇಲ್ಲ, ಆಮೇಲಿಂದ ಪತಾಕೆ ಇಲ್ಲ, ಆಮೇಲಿಂದ ಸಾರಥಿ ಇಲ್ಲ, ಕುದುರೆಗಳಿಲ್ಲ, ಏನಿಲ್ಲ, ಆಯುಧಗಳಿಲ್ಲ. ಕೆಳಗೆ ಬಿದ್ದಿದ್ದಾನೆ ಜರಾಸಂಧ, ನೆಲದ ಮೇಲೆ ಇದ್ದಾನೆ ಅಂತೇಳಿದರೆ ವಸ್ತುಸ್ಥಿತಿ ಅರ್ಥ ಆಗ್ತದೆ ಅವನಿಗೆ. ಇಷ್ಟು ತನಕ ದೊಡ್ಡ ಏನು ಅಹಂಕಾರದಿಂದ ಮೆರೆಯುತ್ತಾ ಇದ್ದ, ಈಗ ಅವನ ನಿಜವಾದ ವಸ್ತುಸ್ಥಿತಿ ಯಾವುದು ಅಂತೇಳಿದರೆ ನೆಲದ ಮೇಲೆ ಇರುವಂಥದ್ದೇ ವಸ್ತುಸ್ಥಿತಿ. ಸೊ ಅಲ್ಲಿದ್ದಾನೆ. ಕೈಯಲ್ಲಿ ಯಾವುದಾದ ಆಯುಧ ಉಂಟಾ? ಇಲ್ಲ ಅಂತೇಳಿದರೆ ಇಂತಹ ಹೀನಾಯವಾದ ಸ್ಥಿತಿಗೆ ತಂದಿಟ್ಟಿದ್ದಾನೆ. ಆವತ್ತು ತಮಾಷೆ ಮಾಡ್ತಿದ್ದ, ನಾನು ಬಹಳ ದುರ್ಬಲತಮ ಅಂತೇಳಿದರೆ, ನಾನು ವೀರ್ಯಹೀನ, ಹಾಗೆ ಹೀಗೆ ಅಂತೇಳ್ಕೊಂಡು ಕೃಷ್ಣ ಅದನ್ನೆಲ್ಲ ಅವನ ತಲೆಯಲ್ಲಿ, ಕೃಷ್ಣನ ತಲೆಯಲ್ಲಿ ರಿಜಿಸ್ಟರ್ ಆಗಿದೆ. ಸೊ ನೀನು ದುರ್ಬಲತಮ ಅಲ್ವಾ, ಈಗ ನೀನು ದುರ್ಬಲತಮನೇ ಅಂತೇಳ್ಕೊಂಡು ಅವನನ್ನು ಅದೇ ಸ್ಥಿತಿಗೆ ತಗೊಂಡೋಗಿ ಇಟ್ಟಿದ್ದಾನೆ ಭಗವಂತ. ಸೊ ಏನು ತಮಾಷೆ ಮಾಡಿದೆಯೋ ಅದೇ ಸ್ಥಿತಿಯಲ್ಲಿ ನೀನು ಇರು ಅಂತೇಳಿದರೆ, ಇಂತಹ ಸ್ಥಿತಿಯಿಂದ ಸಾಯುವುದೇ ಮೇಲು ಅಂತೇಳ್ಕೊಂಡು ಎಣಿಸ್ತಾ ಇರ್ಬೋದು. ನನ್ನನ್ನೀಗ ನೆಕ್ಸ್ಟ್ ಬಾಣದಿಂದ ಅವ ಕೊಂದು ಬಿಡಲಿ ಕೃಷ್ಣ, ನಾನು ಸತ್ತು ಬಿಡ್ತೀನಿ, ಯಾಕಂದರೆ ಈ ರೀತಿ ಸೋಲು ಮನುಷ್ಯನಿಗೆ ಬರಬಾರ್ದು ಅಂತೇಳಿ ಎಣಿಸ್ಕೊಂಡಿದ್ದರೆ ಕೃಷ್ಣ ಅವನನ್ನು ಕೊಲ್ಲಲೇ ಇಲ್ಲ. ನೈನಂ ಜಗಾನ, ಇಷ್ಟೆಲ್ಲ ಮಾಡಿದ. ಸೊ ಆಯಿತು, ಇಷ್ಟೆಲ್ಲ ತನಗೆ ಮಾಡಿದ ಅಂತ ಹೇಳುವಾಗ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಅವನ ಸಂಗಡಿಗರಿದ್ದಾರೆ. ಯಾರೆಲ್ಲ ಸಂಗಡಿಗರು, ಚೇದೀಶ, ಪೌಂಡ್ರಕ, ಕೀಚಕ, ಮದ್ರರಾಜ, ಸಾಲ್ವ, ಏಕಲವ್ಯ ಎಲ್ಲ ಇದ್ದಾರೆ. ಎಲ್ಲರನ್ನೂ ಇವನಿಗೆ ಮಾಡಿದ ಹಾಗೆ ಅವರ ರಥಗಳೂ ಇಲ್ಲ, ಅವರ ಕುದುರೆಗಳೂ ಇಲ್ಲ, ಅವರ ಸಾರಥಿ ಇಲ್ಲ, ಎಲ್ಲ ನೆಲದ ಮೇಲೆ ಇದ್ದಾರೆ ಅಂತೇಳಿದರೆ ಅವನೂ ನೆಲದ ಮೇಲಿದ್ದಾನೆ ಜರಾಸಂಧ, ಅವನ ಸಂಗಡಿಗರು ನೆಲದ ಮೇಲೆ ಇದ್ದಾರೆ. ಅಲ್ಲಿಗೆ ತಂದು ಇಟ್ಟಿದ್ದಾನೆ ಶ್ರೀಕೃಷ್ಣ. ಸೊ ಮುಂದೇನಾಯಿತು ಅಂತ ನೋಡುವ. 32ನೇ ಶ್ಲೋಕ. ಯೇ ಚಾಪಿ ಹಂಸಡಿಬಿಕ ದ್ರುಮರುಗ್ಮಿ ಮುಖ್ಯಾಃ ಬಾಲಿಕ ಭೌಮಸುತ ಮೈಂದ ಪುರಸ್ಸರಾಶ್ಚ ಸರ್ವೇ ಪ್ರದುದ್ರುವುಃ ಅಜಸ್ಯ ಶರೈರ್ವಿಭಿನ್ನಾ ಅನ್ಯೇ ಚ ಭೂಮಿಪತಯೋ ಯ ಇಹಾಸುರುರ್ವ್ಯಾಂ. ಇನ್ನೂ ಇದ್ದಾರೆ ಅಂತೇಳಿದರೆ ಈ ಜರಾಸಂಧನ ಒಟ್ಟಿಗೆ ಬಂದವರು ಯೇ ಚಾಪಿ ಹಂಸ, ಡಿಬಿಕ, ದ್ರುಮ, ರುಗ್ಮಿ ಮೊದಲಾದವರು, ಬಾಲಿಕ, ನರಕಾಸುರನ ಪುತ್ರ ಭಗದತ್ತ, ಆಮೇಲಿಂದ ಮೈಂದ, ವಿವಿಧ ಮೊದಲಾದವರು ಯಾರೆಲ್ಲ ಇದ್ದರೋ ಅವರೆಲ್ಲರೂ ಶ್ರೀಕೃಷ್ಣನ ಬಾಣಗಳಿಂದ ಘಾಸಿಗೊಂಡವರಾಗಿ ಓಡಿ ಹೋದರು. ಹಿಂದೆ ಹೇಳಿದವರಿಂದ ಇತರರಾದ ಯಾವ ರಾಜರು ಭೂಮಿಯಲ್ಲಿದ್ದರೋ ಅವರೂ ಕೂಡ ಈ ಯುದ್ಧದಲ್ಲಿ ತುಂಡು ಮಾಡಲ್ಪಟ್ಟ ಶಸ್ತ್ರಾದಿಗಳುಳ್ಳವರಾಗಿ ಓಡಿ ಹೋದರು. ಯೇ ಚ ಅಪಿ, ಇನ್ನೂ ಇದ್ದಾರೆ. ಯೇ ಯಾರು, ಚ ಅಪಿ ಅಂತೇಳಿದ್ರೆ ಚ ಮತ್ತು ಅಪಿ ಅವರು ಕೂಡ ಇದ್ದಾರೆ. ಯಾರೆಲ್ಲ? ಹಂಸ, ಡಿಬಿಕ ಅಥವಾ ಡಿಬಕ. ಸೊ ಡಿಬಿಕ, ಆಮೇಲಿಂದ ಹಂಸ ಡಿಬಿಕ, ಇವರೆಲ್ಲ ಸಾಲ್ವ ಮತ್ತು ಬ್ರಹ್ಮದತ್ತನ ಮಕ್ಕಳಾದ ಹಂಸ ಡಿಬಿಕರು. ಆಯ್ತಲ್ಲ, ಸಾಲ್ವ ಬ್ರಹ್ಮದತ್ತ. ಅಂದರೆ ಸಾಲ್ವ ಅಂದರೆ ಬ್ರಹ್ಮದತ್ತ ಅಂದರೆ ಒಬ್ಬನೇ. ಸೊ ಅವನ ಮಕ್ಕಳು ಇಬ್ಬರು, ಇವರು ಹಂಸ ಡಿಬಿಕರು. ದ್ರುಮ ಅಂದರೆ ದ್ರುಮ ಎಂಬ ದೈತ್ಯ. ರುಗ್ಮಿ ಅಂದರೆ ಕೃಷ್ಣನನ್ನು ಇನ್ನು ಮದುವೆ ಆಗುವಂಥ ಯಾರು ಲಕ್ಷ್ಮೀದೇವಿ ಅವತಾರ ಮಾಡಿ ಬಂದಿದ್ದಾಳೆ ರುಕ್ಮಿಣಿ, ಆ ರುಕ್ಮಿಣಿಯ ಅಣ್ಣ. ಸೊ ಅವನಿಗೆ ರುಕ್ಮಿಣಿಯನ್ನು ಕೊಡಲಿಕ್ಕೆ ಮನಸ್ಸಿತ್ತ ಕೃಷ್ಣನಿಗೆ? ಇಲ್ಲವೇ ಇಲ್ಲ. ಎಷ್ಟು ನಾಟಕ ಮಾಡಿದ್ದಾರೆ, ಕೊಡುವುದೇ ಇಲ್ಲ ಕೃಷ್ಣನಿಗೆ ರುಕ್ಮಿಣಿಯನ್ನು ಅಂತ. ಸೊ ರುಕ್ಮಿಣಿಯನ್ನು ಯಾರಿಗೆ ಕೊಡೋದು ಅಂತ? ಶಿಶುಪಾಲನಿಗೆ ಕೊಡೋದು ಅಂತ. ಆ ರುಕ್ಮಿಣಿ ಪಾಪ ಏನಂತ ಹೇಳಿದರೆ ಕೃಷ್ಣನನ್ನೇ ಮದುವೆ ಆಗಬೇಕು ಅಂತೇಳ್ಕೊಂಡು ರುಕ್ಮಿಣಿ
ಸುಕ್ಮಿಣಿದ್ದು ಪ್ರೇಮ ಪತ್ರ ಅದೆಲ್ಲ ನಿಮಗೆ ಕಥೆ ಗೊತ್ತಿದೆ. ಅಂತೇಳಿದರೆ ಪ್ರಪಂಚದಲ್ಲಿ ಮೊದಲ ಪ್ರೇಮ ಪತ್ರ ರುಕ್ಮಿಣಿಯ ಬರೆದದ್ದು ಶ್ರೀಕೃಷ್ಣನಿಗೆ ಅಂತ. ಹೀಗೆ ಈ ನನ್ನನ್ನು ಇಲ್ಲಿ ಶಿಶುಪಾಲನಿಗೆ ಮದುವೆ ಮಾಡಿಕೊಡ್ತಾ ಇದ್ದಾರೆ, ಆದರೆ ನನ್ನ ಮನಸ್ಸೆಲ್ಲ ನಿನ್ನ ಮೇಲೇ ಇದೆ, ನಾನು ನಿನ್ನನ್ನೇ ಮದುವೆ ಆಗಬೇಕು. ಆಮೇಲಿಂದ ಮದುವೆದೊಂದು ಶಾಸ್ತ್ರ ಉಂಟು. ಏನಂತೇಳಿದರೆ, ಮದುವೆ ಮೊದಲು ನಾನು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು, ನಾನು ಈ ಪಟ್ಟಣದಿಂದ ಹೊರಗೆ ಬರ್ತೇನೆ ಆವಾಗ. ಸೊ ಎಲ್ಲ ನನ್ನ ಒಟ್ಟಿಗೆ ಇರ್ತಾರೆ ಸ್ನೇಹಿತರೆಲ್ಲ, ಆದರೆ ಅಲ್ಲಿ ನೀನು ನನ್ನನ್ನು ಬೇಕಾದರೆ ಎತ್ತಿಕೊಂಡು ಹೋಗ್ಬೋದು, ಅಪಹರಿಸಿಕೊಂಡು ಹೋಗ್ಬೋದು. ಎಲ್ಲ ಪ್ಲ್ಯಾನ್ ಕೂಡ ಮಾಡಿ ಕೃಷ್ಣನಿಗೆ ಪತ್ರ ಬರೆದು ಒಂದು ದೂತನನ್ನು ಕಳಿಸಿಕೊಳ್ತಾಳೆ ಅವಳು. ಸೊ ಅವಳ ಅಣ್ಣ ಇವ ರುಗ್ಮಿ. ಸೊ ಇವರೆಲ್ಲ ಏನಂತ ಹೇಳಿದರೆ ಕೃಷ್ಣನ ಎಲ್ಲ ಸೋದರತ್ತೆ ಮಕ್ಕಳು, ಯಾರು ಶಿಶುಪಾಲ ಇವರೆಲ್ಲ ಪೌಂಡ್ರಕ ಕೂಡ. ಸೊ ಇವರೆಲ್ಲ ಏನಂತ ಹೇಳಿದರೆ ಕೃಷ್ಣನ ಎಲ್ಲ ಬಂಧುಗಳು, ಹತ್ತಿರದ ಬಂಧುಗಳು, ಕಂಸ ಮಾವ. ಸೊ ಇವರೆಲ್ಲ ಆದರೆ ಎಲ್ಲ ಏನಂತ ಹೇಳಿದರೆ ಭಗವಂತನ ದ್ವೇಷಿಗಳು, ಮಹಾದುಷ್ಟರು. ಸೊ ಹಂಸ, ಡಿಬಿಕಾ, ದ್ರುಮ, ರುಗ್ಮಿ ಮುಖ್ಯಾಹ ಮೊದಲಾದವರು. ಆಮೇಲಿಂದ ಇವರನ್ನೆಲ್ಲ ಒಂದು ಸಾಲಲ್ಲಿ ಇಟ್ಟಿದ್ದಾರೆ. ಇನ್ನೊಂದು ಸಾಲಲ್ಲಿ ಹೇಳ್ತಾರೆ ಬಾಲಿಕ, ಯಾಕಂದರೆ ಒಳ್ಳೆಯವ ಇವ. ಆದರೆ ಏಕೆ ಕಂಸನ ಇವನ ಭಯದಿಂದ, ಜರಾಸಂಧನ ಭಯದಿಂದ. ಸೊ ಜರಾಸಂಧ ಕರೆದಾಗ ಅವನ ಪಾರ್ಟಿಯಲ್ಲಿ ಬಂದಿದ್ದಾನೆ, ಏನು ಬರಲಿಲ್ಲ ಅಂದರೆ ಇವ ಬಿಡೋದಿಲ್ಲ ಅಂತೇಳಿ. ಸೊ ಬಾಲಿಕ. ಭೌಮಸುತ ಅಂದರೆ ನರಕಾಸುರ. ಸೊ ನರಕಾಸುರ, ಭೌಮಸುತ. ಭೌಮ ಅಂದರೆ ನರಕಾಸುರ ಅಂತ ಒಂದು ಹೇಳಿ ಇಟ್ಕೊಂಡ್ರೆ, ಭೌಮಸುತ ಅಂದರೆ ನರಕಾಸುರನ ಮಗ ಭಗದತ್ತ ಅಂತ ಇಟ್ಕೋಬೋದು. ಆಮೇಲಿಂದ ಮೈಂದ. ಮೈಂದ ಅಂತೇಳಿದರೆ ಮೈಂದ ಇದ್ದಲ್ಲೆಲ್ಲ ವಿವಿಧನು ಇರ್ತಾನೆ. ಸೊ ಮೈಂದ ವಿವಿಧರು. ಪುರಸ್ಸರಾಶ್ಚ, ಇವರು ಕೂಡ ಇದ್ದಾರೆ. ಸೊ ಇವರನ್ನೆಲ್ಲ ಈ ಎರಡನೇ ಲೈನಲ್ಲಿ ಇರುವವರೆಲ್ಲ ಸ್ವಲ್ಪ ಒಳ್ಳೆಯವರು ಅಂತ. ಮೈಂದ ವಿವಿಧ ಅಂದರೆ ಅಶ್ವಿನಿ ದೇವತೆಗಳು, ನಕುಲ ಸಹದೇವರು, ಈಗ ಅವರ ಮೊದಲನೇ ಅವತಾರ ಇದು ಮೈಂದ ವಿವಿಧ. ಆಮೇಲಿಂದ ಭೌಮಸುತ. ಭೌಮಸುತ ಅಂದರೆ ನರಕಾಸುರನ ಮಗ. ನರಕಾಸುರ ಭಗವಂತನ ದ್ವೇಷ ಆದರೂ ಕೂಡ ನರಕಾಸುರನ ಮಗ ಅವನು ಒಳ್ಳೆಯವ ಅಂತ ಎಣಿಸ್ಕೋಬೋದು. ಎರಡನೇ ಲೈನಲ್ಲಿ ಅವನ ಹೆಸರನ್ನು ಇಟ್ಟಿರುವ ಕಾರಣ. ಸೊ ಬಾಲಿಕ, ಭೌಮಸುತ, ಮೈಂದ, ಪುರಸ್ಸರ ಮೊದಲಾದವರು ಎಲ್ಲರನ್ನು ಏನು ಮಾಡಿದ್ದಾನೆ ಕೃಷ್ಣ? ವೀರಥಾಂಶಕಾರ. ವೀರಥಾಮ್ ಅಂದರೆ ಅವ್ರದ್ದು ರಥ ಇಲ್ಲ. ಸೊ ಏನಿದ್ದಾರೆ? ಭೂಮಿ ಮೇಲೆ ಇದ್ದಾರೆ ಎಲ್ಲ. ಇವರೆಲ್ಲ ಏನು ಮಾಡಿದರು ಅಂತೇಳಿದರೆ, ಸರ್ವೇ ಪ್ರದುದ್ರುವುಹು, ಓಡಿದರು. ಜೀವಂಭದ್ರಾಣಿ ಪಶ್ಯತಿ, ಜೀವ ಇದ್ದರೆ ಬೆಲ್ಲ ಬೇಡ ತಿಂದೇನು ಅಂತೇಳಿ ಓಡಿದ್ದಾರೆ, ಒಬ್ಬರು ಸಹ ಇಲ್ಲ. ಸೊ ಅಜಸ್ಯ ಶರೈಹಿ ವಿಭಿನ್ನ ಅಂತೇಳಿದರೆ, ಅಜ ಅಂತೇಳಿದರೆ ಹುಟ್ಟು ಸಾವಿಲ್ಲದೆ ಇರುವಂಥ ಭಗವಂತ ಅಜ. ಸೊ ಅಜಸ್ಯ ಶರೈಹಿ ಅಂತೇಳಿದರೆ ಹರಿತವಾದ ಬಾಣಗಳು ಭಗವಂತನದ್ದು. ವಿಭಿನ್ನ ಅಂತೇಳಿದರೆ ತೀವ್ರವಾಗಿ ಗಾಯಗೊಂಡಿದ್ದಾರೆ, ಆದ್ದರಿಂದ ಓಡಿ ಹೋಗಿದ್ದಾರೆ ಇವರೆಲ್ಲ, ಏಟು ತಿಂದು ಜರ್ಜರಿತರಾಗಿ. ವಿಭಿನ್ನ. ಭಿನ್ನ ಅಂದರೆ ಕತ್ತರಿಸಿ ಹಾಕೋದು ಅಂತೇಳಿದರೆ ಏನು ಕತ್ತರಿಸಿ ಹಾಕೋದು ಅಂತೇಳಿದರೆ ಎಟ್ಲೀಸ್ಟ್ ಗಾಯ ಆದರೂ ಮಾಡಿದ್ದಾನೆ ಅಂತ ಭಗವಂತ. ಅವರಿಗೆ ಬಾಣ ಹೊಡೆದು ಏನು ಮಾಡಿದ್ದಾನೆ? ಗಾಯ ಆದರೂ ಮಾಡಿದ್ದಾರೆ. ಯಾಕಂದರೆ ಮರಿಬಾರ್ದಲ್ಲ ಅಷ್ಟು ಬೇಗ. ಸ್ವಲ್ಪ ನೋವಿದ್ದರೆ ಸ್ವಲ್ಪ ನೆನಪಿರ್ತದೆ, ಓ ಇದು ನನಗೆ ಕೃಷ್ಣ ಹೊಡೆದದ್ದು ಅಂತ. ಸೊ ಸ್ವಲ್ಪ ನೆನಪಿರಬೇಕು ಅಂತ ತಿಳ್ಕೊಂಡು ನೆನಪು ಹುಟ್ಟಿಸಿದ್ದಾನೆ ಭಗವಂತ. ಶರೈಹಿ ವಿಭಿನ್ನ ಅಂದರೆ ಜರ್ಜರಿತವಾಗಿ ಗಾಯಗೊಂಡು ಓಡಿದ್ದಾರೆ ಅಂತೇಳಿದರೆ, ರಥವೂ ಇಲ್ಲ, ಕುದುರೆಗಳು ಇಲ್ಲ, ಸಾರಥಿಯೂ ಇಲ್ಲ, ಆಯುಧಗಳು ಇಲ್ಲ, ಯಾವುದೂ ಇಲ್ಲ, ಓಡಿದ್ದಾರೆ. ಅನ್ಯೇಚ ಭೂಮಿಪತಯೋ, ಇನ್ಯಾರ್ದಾದರೂ ಹೆಸರು ಬಿಟ್ಟಿದ್ದಾರಂತಾದರೆ ಮಧ್ವರು ಅಂತೇಳಿದರೆ, ಈ ಜರಾಸಂಧನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಬಂದಿದ್ದಾರಂತಾದರೆ ಆ ರಾಜರುಗಳು ಕೂಡ ಅನ್ಯೇಚ ಭೂಮಿಪತಯ. ಭೂಮಿಪತಿ ಅಂದರೆ ರಾಜರು. ಸೊ ಇನ್ಯಾರಾದರೂ ರಾಜರುಗಳದ್ದು ಹೆಸರು ಹೇಳಲಿಲ್ಲ ಅಂತೇಳಿದರೆ ಅವರೂ ಕೂಡ ಅವ್ರದ್ದು ರಥ ಇಲ್ಲ ಅಂತ ಲೆಕ್ಕ. ಸೊ ಅವರೂ ಕೂಡ ಭೂಮಿ ಮೇಲೆ ಇದ್ದಾರೆ ಅಂತ ಲೆಕ್ಕ. ಆದ್ದರಿಂದ ಅವರೂ ಕೂಡ ಓಡಿದ್ದಾರೆ ಅಂತ ಲೆಕ್ಕ. ಅನ್ಯೇಚ ಭೂಮಿಪತಯೋ ಇಹ, ಯಾರು ಇಹ ಅಂದರೆ ಈ ಯುದ್ಧದಲ್ಲಿ ಜರಾಸಂಧನ ಒಟ್ಟಿಗೆ ಅವನ ಸ್ನೇಹಿತನಾಗಿ ಅವನ ಆದೇಶದ ಮೇಲೆಗೆ ತಮ್ಮ ಸೈನ್ಯವನ್ನು ಹಿಡ್ಕೊಂಡು ಬಂದಿರುವಂಥ ಯಾರೆಲ್ಲ ರಾಜರುಗಳಿದ್ದಾರೋ ಅವರೆಲ್ಲ ಇಹ ಆಸುಹು ಉರ್ವ್ಯಾಂ. ಆಸುಹು ಅಂತ ಹೇಳಿದ್ರೆ ಯಾರೆಲ್ಲ ಇದ್ದಾರೋ ಆಸುಹು ಅವರೆಲ್ಲ ಉರ್ವ್ಯಾಂ
ಪ್ರದುದ್ರುವು. ಉರ್ವ್ಯಾಮ್ ಅಂತೇಳಿದರೆ ಈ ಭೂಮಿಯಲ್ಲಿ ಜರಾಸಂಧನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಅವನ ಸ್ನೇಹಿತರು, ಕೆಲವರು ಸ್ನೇಹಿತರಲ್ಲದವರು ಕೂಡ ಏನು ಮಾಡಿದ್ದಾನೆ, ಬಲವಂತದಿಂದ ಕರ್ಕೊಂಡು ಬಂದಿದ್ದಾನೆ. ಅವರುಗಳು ಕೂಡ ಎಲ್ಲ ರಾಜರುಗಳು ಕೂಡ ಹೆಚ್ಚಿನವರದೆಲ್ಲ ಹೆಸರು ಹೇಳಿದ್ದಾರೆ. ಸೊ ಹೆಸರು ಹೇಳದ ರಾಜರುಗಳು ಇದ್ದರೂ ಕೂಡ ಅವರೆಲ್ಲರೂ ವೀರಥರಾಗಿ ಕೃಷ್ಣ ಭಗವಂತನಿಂದ ಪೆಟ್ಟು ತಿಂದು ಗಾಯಗೊಂಡವರಾಗಿ ಜರ್ಜರಿತರಾಗಿ ವಿಭಿನ್ನ ಅಂತ ಹೇಳ್ತಾರೆ, ಭಿನ್ನರಾಗಿ ಓಡಿದ್ದಾರೆ. ಪ್ರದುದ್ರುವು ಅಂದರೆ 32ನೇ ಶ್ಲೋಕ. ಇದಕ್ಕೇನಂತಾರೆ ನೋಡುವ ಪ್ರಭಂಜನಾಚಾರ್ಯರು. ಹಂಸ, ಡಿಬಿಕಾ, ದ್ರುಮ, ರುಗ್ಮಿ ಮೊದಲಾದವರು 1ನೇ ಲೈನ್. 2ನೇ ಲೈನ್ ಬಾಲಿಕ, ಭಗದತ್ತ, ಭೌಮಸುತ. ಭಗದತ್ತ ಅಂದರೆ ನರಕಾಸುರನ ಮಗ, ಭೌಮ ಅಂದರೆ ನರಕಾಸುರ. ಸೊ ಭಗದತ್ತ, ಮೈಂದ ಮೊದಲಾದವರು. ಅದರಂತೆ ಅಲ್ಲಿ ನೆರೆದಿದ್ದ ಈ ಭೂಮಿಯ ಮೇಲಿನ ಇತರ ರಾಜರುಗಳು ಸಹ ಯಾರೆಲ್ಲ ಜರಾಸಂಧನೊಟ್ಟಿಗೆ ಭಗವಂತನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಬಂದಿದ್ದಾರೋ ಅಂತೇಳಿದರೆ, ಒಂದೋ ಅವರಾಗಿ ಇಷ್ಟಪಟ್ಟು, ಇಲ್ಲ ಅಂದರೆ ಪಾಪ ಇವನ ಯಾರು ಜರಾಸಂಧನ ಭಯದಿಂದಾಗಿ ಬಂದಿದ್ದಾರೋ ಅವರೆಲ್ಲರೂ ಕೂಡ ಭಗವಂತ ಅಜಸ್ಯ ಅಂತೇಳಿದರೆ ಭಗವಂತನಿಂದ ಶರೈಹಿ ಬಾಣಗಳಿಂದ ವಿಭಿನ್ನ ಪೆಟ್ಟು ತಿಂದು ಜರ್ಜರಿತರಾಗಿ ಪಲಾಯನ ಮಾಡಿದರು. ಉರ್ವ್ಯಾಮ್ ಇದನ್ನು ಅಲ್ಲಿ ಯುದ್ಧ ಭೂಮಿಯನ್ನು ಬಿಟ್ಟು, ಉರ್ವಿ ಅಂದರೆ ಭೂಮಿ. ಸೊ ಭೂಮಿಯಲ್ಲಿ ಇನ್ನೆಲ್ಲ ಯಾವೆಲ್ಲ ರಾಜರುಗಳಿದ್ದಾರೋ, ಯಾರೆಲ್ಲ ಜರಾಸಂಧನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಂದಿದ್ದಾರೋ ಭಗವಂತನ ವಿರುದ್ಧ, ಅವರೆಲ್ಲರೂ ಕೂಡ ಏನು ಮಾಡಿದರು, ಜಾಗ ಖಾಲಿ ಮಾಡಿದರು, ಓಡಿ ಹೋದರು. ಪ್ರದುದ್ರುವು ಪಲಾಯನ ಮಾಡಿದರು. ಜರಾಸಂಧನೊಂದಿಗೆ ಬಂದಿದ್ದ ರಾಜರ ಈ ಪಟ್ಟಿಯಲ್ಲಿ ಬಾಲಿಕ, ಶಲ್ಯ ಮೊದಲಾದ ವೈಷ್ಣವ ರಾಜರು ಸೇರಿದ್ದರು ಎಂಬುದು ವಿಶೇಷ. ಅವರೆಲ್ಲ ಹಾಗೆ ಆ ಪಾಪಿಯ ಹಿಂದೆ ಬರಲು ಅವನ ಭಯ ಕಾರಣವಾಗಿತ್ತು. ಅವನಿಗೆ ಹೆದರಿ ಅವನು ಆದೇಶ ಕೊಟ್ಟಿದ್ದಾನೆ, ಬರಬೇಕು, ನಾನು ಶ್ರೀಕೃಷ್ಣನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಹೊರಟಿದ್ದೇನೆ, ನಿಮ್ಮ ಸೈನ್ಯ ಹಿಡ್ಕೊಂಡು ಬರಬೇಕು ಅಂತ. ಬರಲಿಲ್ಲ ಅಂತೇಳಿದರೆ ಅವರ ಮೇಲೆ ಎತ್ತಿ ಹೋಗ್ತಾನೆ ಅಂತೇಳಿಬಿಟ್ಟು ಅವರು ಭಯದಿಂದ ಬಂದಿದ್ದಾರೆ ಅಂತ. ಸೊ ಆಯ್ತಲ್ಲ. ಆದರೆ ಹಂಸ, ಡಿಬಿಕಾ, ಈ ದ್ರುಮ, ರುಗ್ಮಿ ಅವರೆಲ್ಲ ಕೃಷ್ಣನ ದ್ವೇಷಿಗಳೇ. ಅವರು ಯಾವುದೇ ಒಂದು ಇದಕ್ಕೆ ಬಂದದ್ದಲ್ಲ, ಅಂದರೆ ಉಪಾಯ ಇಲ್ಲದೆ ಬಂದವರಲ್ಲ, ಅವರೆಲ್ಲ ದ್ವೇಷದವರೇ ಅವರೆಲ್ಲ. ಸೊ ಬಾಲಿಕಾದಿಗಳು, ಹಂಸ ಡಿಬಿಕಾದಿಗಳು ಸ್ವರೂಪತಃ ಅಸುರರೇ. ಬಾಲಿಕಾದಿಗಳು ಸ್ವರೂಪತಃ ಪರಮ ಸಾತ್ವಿಕರಾಗಿದ್ದು ಭಯದಿಂದಾಗಿ ಜರಾಸಂಧನನ್ನು ಹಿಂಬಾಲಿಸಿ ಬಂದಿದ್ದಾರೆ, ಈಗ ಮಾತ್ರ ಓಡಿದ್ದಾರೆ ಅಂತ. ಅಲ್ಲಿಗೆ 32ನೇ ಶ್ಲೋಕ ಮುಗಿತು. 33ನೇ ಶ್ಲೋಕ. ಚಿನ್ನಾಯುಧ ಧ್ವಜ ಪತಾಕ ರಥಾಶ್ಚ ಸೂತ ವರ್ಮಾಣ ಉಗ್ರ ಶರತಾಡಿತ ಭಿನ್ನಗಾತ್ರಾಃ ಸ್ರಸ್ತಾಂಬರಾಭರಣ ಮೂರ್ಧಜ ಮಾಲ್ಯಹೀನಾಃ ರಕ್ತಂ ವಮಂತವುರು ದುದ್ರುವು ಆಶುಭೀತಾಃ. ಓಡಿದರು ಅಂತ ಹೇಳಿದ್ದಾರೆ ಮಧ್ವರು. ಸೊ ನೆಕ್ಸ್ಟ್ ಶ್ಲೋಕದಲ್ಲಿ ಎಲ್ಲ ಹೇಳಿದರು ಹೇಗೆ ಓಡಿದ್ದಾರೆ, ಏನು ಸಂಗತಿ ಇವ್ರದ್ದು ಅಂತೇಳಿದರೆ, ತುಂಡು ಮಾಡಲ್ಪಟ್ಟ ಆಯುಧಗಳು ಧ್ವಜ, ಆಮೇಲೆ ತುಂಡು ಮಾಡಲ್ಪಟ್ಟ ಧ್ವಜ ಅಂತ ಲೆಕ್ಕ, ತುಂಡು ಮಾಡಲ್ಪಟ್ಟ ಪತಾಕೆಗಳು, ಆಮೇಲಿಂದ ರಥಗಳು, ಕುದುರೆಗಳು, ಸೂತರು, ಕವಚಗಳು ಎಲ್ಲ ಹೋಗಿಬಿಟ್ಟಿವೆ, ಒಂದೂ ಇಲ್ಲ. ಸೊ ಕ್ರೂರಗಳಾದ ಶರದಿಂದ ಹೊಡೆಯಲ್ಪಟ್ಟವರು, ವಿದೀರ್ಣವಾದ ಶರೀರವುಳ್ಳವರು ಆಗಿ ಶ್ಲಥಿತಗಳಾದ ವಸ್ತ್ರಗಳು, ಆಭರಣಗಳು, ಕೇಶಗಳು ಇವುಗಳುಳ್ಳವರು, ಮಾಲೆಗಳ ಸಮೂಹಗಳಿಂದ ವಿರಹಿತರು ಆಗಿ ಬಹಳವಾದ ರಕ್ತವನ್ನು ಕಾರುವವರಾಗಿ ಶೀಘ್ರದಲ್ಲಿ ಭಯಗ್ರಸ್ತರಾಗಿ ಓಡಿ ಹೋದರು ಅಂತ ಹೇಳ್ತಾರೆ. ಏನೆಲ್ಲ ಅಂತ ಹೇಳಿದರೆ, ಚಿನ್ನಾಯುಧ, ಚಿನ್ನ ಅಂತೇಳಿದರೆ ನಿನ್ನೆ ಬಂದಿದೆ, ಚಿನ್ನ, ಭಿನ್ನ ಅಂತೇಳಿದರೆ ಏನು, ತುಂಡಾದ, ಕತ್ತರಿಸಲ್ಪಟ್ಟ. ಏನು ಮಾಡಿದ್ದಾನೆ, ತುಂಡು ತುಂಡು ಮಾಡಿದ್ದಾನೆ ಭಗವಂತ. ಏನನ್ನೆಲ್ಲ ತುಂಡು ಮಾಡಿದ್ದಾನೆ, ಆಯುಧ. ಈ ಎಲ್ಲ ರಾಜರುಗಳದ್ದು ಆಯುಧ ಇಲ್ಲ. ಧ್ವಜ ತುಂಡಾಗಿದೆ, ಪತಾಕೆ ತುಂಡಾಗಿದೆ, ಆಮೇಲೆ ರಥ ತುಂಡಾಗಿ ಬಿದ್ದಿದೆ, ಮುರಿದು ಬಿದ್ದಿದೆ. ಆಮೇಲೆ ಸೂತ, ರಥಾಶ್ಚ ಅಂದರೆ ರಥ ಮತ್ತು ಸೂತ, ಸಾರಥಿ ಇಲ್ಲ, ಸಾರಥಿಗೂ ಹೊಡೆದಿದ್ದಾನೆ, ಅಂದರೆ ಕೊಂದು ಬಿಟ್ಟಿದ್ದಾನೆ, ಸಾರಥಿಯನ್ನು ಕೊಂದಿದ್ದಾನೆ, ಕುದುರೆಗಳನ್ನು ಕೊಂದಿದ್ದಾನೆ. ಆಮೇಲೆ ಪತಾಕೆ, ಧ್ವಜ ಎಲ್ಲ ಹಾರಿ ಹೋಗಿದೆ. ಆಮೇಲೆ ಛತ್ರ ಇಲ್ಲವೇ ಇಲ್ಲ, ಕೊಡೆ. ಆಮೇಲೆ ಇನ್ನೇನು ಧ್ವಜ ಇಲ್ಲ, ಆಯುಧಗಳು ಇಲ್ಲ, ಎಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿವೆ.
ವರ್ಮಾಣ. ವರ್ಮಾಣ ಅಂದರೆ ಕವಚ. ಕವಚ ಇದೆಯಾ? ಇಲ್ಲ. ಕವಚ ಸಮೇತ ಭೇದಿಸಾಗಿದೆ ಭಗವಂತನ ಬಾಣದಿಂದ. ಕವಚ ಕೂಡ ಭೇದಿಸಲ್ಪಟ್ಟಿದೆ. ಕವಚ ಇಲ್ಲ ಅಂತೇಳಿದರೆ ಅಂಗಿ ತೆಗೆದು ಕಳಿಸಿದ್ದಾನೆ ಅಂತ ಲೆಕ್ಕ. ವರ್ಮಾಣ ಅಂದರೆ ಕವಚ. ಕವಚ ಇದ್ದರೇನು? ಸೇಫ್ ಅಂತ. ಜಾಕೆಟಲ್ಲಿ ಹಾಕೊಂಡಾಗಿ. ಜಾಕೆಟು ಇಲ್ಲ, ಅಂಗಿಯೂ ಇಲ್ಲ. ವರ್ಮಾಣ ಕವಚ. ಸೊ ಎಲ್ಲ ಎಂತೇಳಿದರೆ ಉಗ್ರ ಶರತಾಡಿತ ಭಿನ್ನಗಾತ್ರ. ಇದೆಲ್ಲ ಹೊರಟು ಹೋಗಿದೆ. ಕವಚ ಕೂಡ ಹೋಗಿದೆ. ಆಮೇಲಿಂದ ಬಿಟ್ಟ ಬಾಣದಿಂದ ಇಡೀ ಏನಾಗಿದೆ? ಶರೀರ ಜರ್ಜರಿತವಾಗಿದೆ, ರಕ್ತ ಸೋರ್ತಾ ಇದೆ. ಉಗ್ರ ಶರ. ಉಗ್ರ ಶರ ಅಂದರೆ ಹರಿತವಾದ ಬಾಣ. ತಾಡಿತ ಅದರಿಂದ ಹೊಡೆಯಲ್ಪಟ್ಟ. ಭಿನ್ನಗಾತ್ರ ಅಂತೇಳಿದರೆ ಶರೀರ ಗಾಯಗೊಂಡಿದೆ. ಈ ಎಲ್ಲ ರಾಜರುಗಳದ್ದು. ಸ್ರಸ್ತಾಂಬರ ಭರಣ ಮೂರ್ಧಜ ಮಾಲ್ಯಹೀನಾ. ಬರುವಾಗ ಏನು ಹಾಕ್ಕೊಂಡಿದ್ದಾರೆ? ಅಂಬರ ಏನು ಅಂತೇಳಿದರೆ ಪೀತಾಂಬರ ಉಟ್ಕೊಂಡು ಬಂದಿದ್ದಾರೆ. ಪೀತಾಂಬರವೂ ಇಲ್ಲ, ಎಲ್ಲ ಜಾರಿದೆ. ಸ್ರಸ್ತ ಅಂದರೆ ಜಾರಿದೆ, ಬಿದ್ದು ಹೊಡೆದ ಪೆಟ್ಟಿನಿಂದ ಜಾರಿದೆ. ಯಾವುದೆಲ್ಲ ಜಾರಿದೆ ಅಂದರೆ ಉಟ್ಟ ಪೀತಾಂಬರ ಜಾರಿದೆ, ಆಭರಣಗಳು ಜಾರಿ ಬಿದ್ದಿವೆ. ಮೂರ್ಧಜ ಅಂತೇಳಿದರೆ ತಲೆ ಕೂದಲು. ಸೊ ತಲೆ ಕೂದಲ ಮೇಲೆ ಏನಿತ್ತು? ಕಿರೀಟ ಇತ್ತು. ಈಗ ಕಿರೀಟ ಇಲ್ಲ, ತಲೆ ಕೂದಲು ಕೆದರಿದ್ದು ಕಾಣಿಸ್ತಾ ಇದೆ. ಆಮೇಲಿಂದ ಮಾಲ್ಯಹೀನ. ಬರುವಾಗ ಯುದ್ಧಕ್ಕೆ ಸಜ್ಜಾಗಿ ಬರುವಾಗ ಹೂಮಾಲೆ ಎಲ್ಲ ಧರಿಸಿಕೊಂಡು, ತುಳಸಿ ಮಾಲೆ ಧರಿಸಿಕೊಂಡು ಬಂದಿದ್ದರು ಅವರೆಲ್ಲ. ಈಗ ಮಾಲೆಯೂ ಇಲ್ಲ, ಏನಿಲ್ಲ. ಮಾಲ್ಯಹೀನಾ ರಕ್ತಂ ವಮಂತ ಅಂತೇಳಿದರೆ ಭಯಭೀತರಾಗಿ ಹೊಡೆದ ಭಗವಂತನಿಂದ ತಿಂದ ಪೆಟ್ಟಿಗೆ ಏನಾಗಿದೆ ಅಂತೇಳಿದರೆ ವಮಂತ ಅಂದರೆ ರಕ್ತವಾಂತಿ ಮಾಡ್ತಾ ಇದ್ದಾರೆ. ರಕ್ತಂ ವಮಂತ. ವಮನ ಅಂದರೆ ವಾಂತಿ ಮಾಡೋದು. ರಕ್ತಂ ವಮಂತ ಅಂತೇಳಿದರೆ ರಕ್ತ ಕಾರ್ತಾ ಹೋಗ್ತಾ ಇದ್ದಾರೆ, ಓಡ್ತಾ ಇದ್ದಾರೆ. ಉರುದುದ್ರುವುಹು ಅಂದರೆ ಇನ್ನೊಂದು ಬಾಣ ಬಿದ್ದರೆ ಏನಂತೇಳಿದರೆ ಇಲ್ಲೇ ಸತ್ತು ಹೋಗ್ತೇವೆ ಅಂತ ತಿಳ್ಕೊಂಡು ಎಷ್ಟು ಆಗ್ತದೋ ಅಷ್ಟು ಓಡ್ತಾ ಇದ್ದಾರೆ. ಉರುದುದ್ರುವುಹು ಬಹಳ ವೇಗದಿಂದ ಓಡ್ತಾ ಇದ್ದಾರೆ. ಆಶು ಭೀತ. ಆಶು ಅಂದರೆ ಕೂಡಲೇ ಅಯ್ಯೋ ಇಲ್ಲಿ ನಿಂತರೆ ಆಯ್ತು ಕತೆ ಅಂತ ತಿಳ್ಕೊಂಡು ನೆಕ್ಸ್ಟ್ ಬಾಣ ಬಿಟ್ಟರೆ ಕವಚನೂ ಇಲ್ಲ, ಅಂಗಿನೂ ಇಲ್ಲ. ಈಗ ಬಾಣ ಬಿದ್ದರೆ ಏನಾಯಿತು? ಏನಾಗ್ತದೆ? ಇದು ಚರ್ಮ ಒಳಗೆ ಇಡೀ ಎಲ್ಲ ಏನಾಗ್ತದೆ ಅಂತೇಳಿದರೆ ಸೀಳಿ ಹೋಗ್ತದೆ ಶರೀರ ಅಂತ ತಿಳ್ಕೊಂಡು ಓಡ್ತಾ ಇದ್ದಾರೆ. ಭೀತಾಹ ಬಹಳ ಹೆದರಿ ಬಿಟ್ಟು ಓಡ್ತಾ ಇದ್ದಾರೆ. ಸೊ ಈ 33ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತೇಳಿದ್ರೆ, ಚಿನ್ನಾಯುಧ ಅವರ ಆಯುಧ, ಧ್ವಜ, ಪತಾಕ, ರಥ, ಅಶ್ವ ಅಂದರೆ ಕುದುರೆ, ಸೂತ ಅಂತೇಳಿದರೆ ಸಾರಥಿ, ಎಲ್ಲ ಏನಾಗಿದೆ? ಎಲ್ಲವನ್ನೂ ಕಳ್ಕೊಂಡಿದ್ದಾರೆ. ಎಲ್ಲ ತುಂಡಾಗಿ ಬಿದ್ದಿದೆ. ಎಲ್ಲ ಅಂತೇಳಿದರೆ ಸಾರಥಿ ಎಲ್ಲ ಸತ್ತು ಬಿದ್ದಿದ್ದಾರೆ. ಆಮೇಲೆ ರಥ ತುಂಡಾಗಿ ಬಿದ್ದಿದೆ, ಮುರಿದು ಬಿದ್ದಿದೆ. ಎಲ್ಲಿದ್ದಾರೆ? ನೆಲದ ಮೇಲಿದ್ದಾರೆ. ಆಮೇಲಿಂದ ವರ್ಮಾಣ. ಅರೆ ಕವಚ ಆದರೂ ಉಂಟಾ? ಕವಚ ಇದ್ದರೆ ಅಟ್ಲೀಸ್ಟ್ ಬಾಣ ಬಿಟ್ಟರೆ ಏನಾಗ್ತದೆ? ಕವಚದ ಮೇಲೆ ತಾಗಿ ಅಂದರೆ ಶರೀರಕ್ಕೆ ಗಾಯ ಆಗುವುದಿಲ್ಲ ಅಂತೇಳಿದರೆ ಹಿಂದೆ ಬಿಟ್ಟ ಬಾಣಗಳಿಂದ ಕವಚನೂ ಭೇದಿಸಲ್ಪಟ್ಟಿದೆ. ಕವಚನೂ ಇಲ್ಲ, ಖಾಲಿ ಮೈ ಅಂತೇಳಿದರೆ ಬಾಣ ಬಿಟ್ಟರೆ ಇಡೀ ಏನಂತೇಳಿದರೆ ಸೀಳಿಕೊಂಡು ಹೋಗ್ತದೆ ಬಾಣ ಶರೀರವನ್ನು. ಅಂತಹ ಬಾಣಗಳಿಂದ ಉಗ್ರಶರ, ಅಂತಹ ತೀಕ್ಷ್ಣವಾದ ಬಾಣಗಳ ಹೊಡೆತದಿಂದ ಅವರ ಶರೀರಗಳು ಗಾಯಗೊಂಡುವು. ಭಿನ್ನಗಾತ್ರಾಹ. ತೀಕ್ಷ್ಣವಾದ ಬಾಣಗಳ ಹೊಡೆತದಿಂದ ಶರೀರಗಳು ಗಾಯಗೊಂಡವು. ಅವರ ಮೈ ಮೇಲಿಂದ ಏನೆಲ್ಲ? ಅಂಬರ, ಪೀತಾಂಬರ ಇತ್ತು, ಜಾರಿದೆ. ಕಿರೀಟ ಜಾರಿದೆ, ಆಭರಣ ಜಾರಿದೆ. ಮಾಲ್ಯಹೀನ, ಮಾಲೆಗಳು ಜಾರಿ ಬಿದ್ದಿವೆ, ಏನೂ ಇಲ್ಲ. ಬಹಳವಾಗಿ ರಕ್ತಂ ವಮಂತ ರಕ್ತ ಕಾರುತ್ತಾ ಭೀತಾಹ ಭಯಗೊಂಡವರಾಗಿ ಅವರು ಆಶು ಕೂಡಲೇ ಉರುದುದ್ರುವುಹು ಎಷ್ಟು ಆಗ್ತದೋ ಅಷ್ಟು ವೇಗದಿಂದ ಓಡ್ತಾ ಇದ್ದಾರೆ ಈ ಎಲ್ಲ ರಾಜರುಗಳು ಅಂತ ಹೇಳುವಲ್ಲಿಗೆ ಈ 33ನೇ ಶ್ಲೋಕ ಮುಗಿತು. 34ನೇ ಶ್ಲೋಕ ನೋಡಿಬಿಡುವ. ಶೋಚ್ಯಾಂ ದಶಾಂ ಉಪಗತೇಷು ನೃಪೇಷು ಸರ್ವೇ ಅಸ್ತಾಯುಧೇಷು ಸರ್ವೇಷು ನೃಪೇಷು ಸರ್ವೇಷು ಅಸ್ತಾಯುಧ. ಶಾ ಹೋಯಿತು, ಆ ಮಾತ್ರ ಉಳ್ಕೊಳ್ತು. ಅಸ್ತಾಯುಧೇಷು ಹರಿಣ ಯುಧಿ ವಿದ್ರವತ್ಸು ಅಸ್ತ್ರಾಯುಧೇಷು ಅಥವಾ ಆತ್ತಾಯುಧೇಷು. ಎರಡು ಪಾಠ ತೊಂದರೆ ಇಲ್ಲ, ಎರಡು ಸರಿಯೇ. ವಿದ್ರವತ್ಸು ನಾನಾಯುಧಾಢ್ಯಂ ಅಪರಂ ರಥಂ ಉಗ್ರವೀರ್ಯ ಆಸ್ಥಾಯಮಾಗತಪತಿ ಪ್ರಸಸಾರ ರಾಮಂ. ನಾವೇನು ಎಣಿಸ್ಕೊಂಡಿದ್ದೇವೆ? ಇವರೆಲ್ಲ ಓಡಿದರು,
ಜರಾಸಂಧನನ್ನು ಬಿಟ್ಟೇ ಓಡಿದರು. ಯಾಕಂತೇಳಿದ್ರೆ ಜರಾಸಂಧನನ್ನು ನಂಬಿ ಕೂತರೆ ಇನ್ನು ಜೀವನೇ ಕಳ್ಕೊಳ್ಬೇಕಾಗ್ತದೆ ಅಂತ ತಿಳ್ಕೊಂಡು ಓಡಿದ್ದಾರೆ ಅಂತ ಹೇಳುವಾಗ, ಶೋಚ್ಯಾಂ ದಶಾಂ ಉಪಗತೇಶು ಅಂತ ಹೇಳ್ತಾರೆ. ಶೋಚನೀಯವಾದ ಅವಸ್ಥೆಯನ್ನು ಹೊಂದಿರುವ ಯುದ್ಧದಲ್ಲಿ ಶ್ರೀಕೃಷ್ಣನಿಂದ ಅಪಹರಿಸಲ್ಪಟ್ಟ ಆಯುಧವುಳ್ಳ ಎಲ್ಲ ರಾಜರು ಓಡಿ ಹೋಗುತ್ತಿರಲು ಜರಾಸಂಧನು ನಾನಾಯುಧಗಳಿಂದ ಕೂಡಿದ ಅತಿವೀರ್ಯವತ್ತಾದ ಮತ್ತೊಂದು ರಥವನ್ನು ಏರಿ ಕ್ರೂರವಾದ ಪರಾಕ್ರಮವುಳ್ಳ ಬಲರಾಮನನ್ನು ಹೊಂದಿದನು. ಅಂದರೆ ಎಣಿಸಲಿಕ್ಕೆ ಸಾಧ್ಯ ಇಲ್ಲ, ಆ ಥರ ಆಗಿದೆ. ಏನದು? ಶೋಚ್ಯಾಂ ಅಂತೇಳಿದ್ರೆ ಶೋಚನೀಯ ಪರಿಸ್ಥಿತಿಯಲ್ಲಿರುವಂತಹ ಈ ಎಲ್ಲ ರಾಜರುಗಳು ಶೋಚ್ಯಾಂ ದಶಾಂ ಉಪಗತೇಶು. ಗತೇಶು ಅಂದರೆ ಹೋಗುವುದು, ಗತ. ಉಪಗತೇಶು ಅಂದರೆ ಸಮೀಪಕ್ಕೆ ಹೋಗುವುದು. ಅಂದರೆ ಅಂಥ ಶೋಚನೀಯ ಪರಿಸ್ಥಿತಿಯ ಸಮೀಪಕ್ಕೆ ಹೋಗುವುದು ಅಂತ ಹೇಳಿದ್ರೆ ಈ ಎಲ್ಲ ರಾಜರುಗಳ ಸ್ಥಿತಿ ಅನ್ನುವಂಥದ್ದು, ರಥ ಇಲ್ಲ, ಕುದುರೆಗಳು ಇಲ್ಲ, ಪತಾಕೆ ಇಲ್ಲ, ಆಮೇಲೆ ಸಾರಥಿ ಇಲ್ಲ, ಎಲ್ಲ ನೆಲದ ಮೇಲೆ ಇದ್ದಾರೆ, ಜಾರಿದೆ, ಯಾನೆಲ್ಲ ಪೀತಾಂಬರ ಜಾರಿದೆ, ಆಭರಣಗಳು ಜಾರಿ ಎಲ್ಲ ಬಿದ್ದಿವೆ, ಆಮೇಲಿಂದ ಇದು ಕವಚ ಅನ್ನುವಂಥದ್ದು ಭೇದಿಸಲ್ಪಟ್ಟಿದೆ, ಹೊಡೆದ ಬಾಣಗಳಿಂದ ಏನಾಗಿದೆ ಅಂತೇಳಿದರೆ ಎಲ್ಲ ಶರೀರ ಜರ್ಜರಿತವಾಗಿದೆ, ಎಲ್ಲ ರಕ್ತ ಕಾರ್ತಾ ಇದ್ದಾರೆ, ಅಂಥ ಪರಿಸ್ಥಿತಿಯಲ್ಲಿ ಓಡಿ ಹೋಗ್ತಾ ಇದ್ದಾರೆ. ಆದರೂ ಇವನೊಬ್ಬ ಇದಾನಲ್ಲ, ಯಾರು ಜರಾಸಂಧ, ಅವನು ಇಂತಹ ಒಂದು ಶೋಚನೀಯ ಪರಿಸ್ಥಿತಿ, ಶೋಚ್ಯಾಂ ದಶಾಂ, ದಶ ಅಂದರೆ ಸ್ಥಿತಿ, ಅಂಥ ಸ್ಥಿತಿ ಉಪಗತೇಶು, ಅಂಥ ಸ್ಥಿತಿ ತಲುಪಿದರೂ ನೃಪೇಶು ಸರ್ವೇಶು, ಯಾರು ಜರಾಸಂಧ ಮತ್ತು ಅವನ ಎಲ್ಲ ಸಂಗಡಿಗ ರಾಜರದ್ದು ಸಂಗತಿ, ಅಸ್ತಾಯುಧೇಶು, ಆಯುಧ ಅಸ್ತ ಅಂತೇಳಿದ್ರೆ ಸೂರ್ಯ ಅಸ್ತ ಆಗುವುದು ಅಂದರೆ ಸೂರ್ಯ ಮುಳುಗುವುದು ಅಂತ, ಆಯುಧ ಅಸ್ತ ಆಗುವುದು ಅಂತೇಳಿದರೆ ಆಯುಧಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿವೆ, ಇವರಿಗೆ ಆಯುಧಗಳು ಎಲ್ಲಿ ಉಂಟು ಅಂತ ಗೊತ್ತಿಲ್ಲ. ಸೊ ಅಂಥ ಅಸ್ತಾಯುಧೇಶು ಹರಿಣ, ಭಗವಂತನಿಂದ ಹರಿಣ, ಯುದ್ಧದಲ್ಲಿ ಈಗ ಏನಾಗಿದೆ, ವಿದ್ರವಸ್ಸು ಎಲ್ಲ ಓಡಿ ಹೋಗಿದ್ದಾರೆ. ನಾನಾಯುಧಾಢ್ಯಮಪರಂ ರಥಂ ಉಗ್ರವೀರ್ಯ ಆಸ್ಥಾಯ ಮಾಗಧಪತಿ ಪ್ರಸಸಾರ ರಾಮಂ. ಮಾಗಧಪತಿ ಅಂದರೆ ಜರಾಸಂಧ ಓಡಿದ್ದಾನೋ? ಇಲ್ಲ, ಓಡಲಿಲ್ಲ, ಒಬ್ಬರೊಬ್ಬರನ್ನೇ ನೋಡ್ತಾ ಇದ್ದಾನೆ. ಅಯ್ಯೋ ಅವನಿಗೆ ಈ ಥರ ಪರಿಸ್ಥಿತಿ ಆಯಿತು, ಅವ ಓಡಿದ, ಅಯ್ಯೋ ಇವನಿಗೆ ಬಾಣ ಬಿತ್ತು, ಇವನು ಓಡಿದ, ಅಯ್ಯೋ ಅವನು ಕವಚ ಭೇದಿಸಲ್ಪಟ್ಟಿದೆ, ಅವನು ಓಡಿದ. ಸೊ ಎಲ್ಲರೂ ಓಡಿದ್ದಾರೆ, ಒಬ್ಬ ಉಳ್ಕೊಂಡ, ಯಾರು ಜರಾಸಂಧ. ಯೋಚನೆ ಮಾಡಿದ, ನನಗೆ ಅಂತೇಳಿದರೆ ನಾನು ಸತ್ತು ಹೋಗೋದೇ ಒಳ್ಳೆಯದು ಅಂತ ಹೇಳಿಬಿಟ್ಟು ಏನು ಮಾಡಿದ, ತನಗೆ ಗೊತ್ತಿರುವ ಮಂತ್ರಗಳನ್ನೆಲ್ಲ ಹೇಳಿ ಅವನು ಕೂಡ ರಥವನ್ನು ತರಿಸಿಕೊಂಡು ಆಯುಧಗಳನ್ನು ತರಿಸಿಕೊಂಡು ಜರಾಸಂಧ ಅಂತೇಳಿದರೆ ಇಷ್ಟು ಸ್ವಲ್ಪ ಸಮಯ ಸಿಕ್ಕಿತಲ್ಲ, ಆ ರಾಜರುಗಳನ್ನೆಲ್ಲ ಅವರನ್ನೆಲ್ಲ ಭೇದಿಸಿ ಓಡಿಸುವ ಆ ಸಮಯದಲ್ಲಿ ಸ್ವಲ್ಪ ತಲೆ ಖರ್ಚು ಮಾಡಿ ತನಗೆ ಯಾವುದು ಅಸ್ತ್ರಗಳು ಮಂತ್ರಗಳೆಲ್ಲ ನೆನಪಿದೆಯೋ ಅದನ್ನೆಲ್ಲ ನೆನಪು ಮಾಡಿಕೊಂಡು ಅದನ್ನು ಪಡ್ಕೊಂಡ. ನಾನಾಯುಧಾಢ್ಯ ಮಪರಂ ಅಂತೇಳಿದರೆ ಉತ್ತಮವಾದ ಆಯುಧಗಳು, ಆಮೇಲೆ ರಥವನ್ನು ಉಗ್ರವೀರ್ಯನಾದ ಜರಾಸಂಧನು ಆಸ್ಥಾಯ ಪಡೆದು ಅದರಲ್ಲಿ ಕೂತ್ಕೊಂಡು ಮಾಗಧಪತಿ ಜರಾಸಂಧನು ಪ್ರಸಸಾರ ರಾಮಂ ಅಂದರೆ ಏನು ನೋಡಿದ, ಎದುರುಗಡೆ ಯಾರಿದ್ದಾರೆ? ಕೃಷ್ಣ. ಅಯ್ಯೋ ಕೃಷ್ಣನ ಸುದ್ದಿ ಬೇಡ ಇನ್ನು ಅಂತೇಳಿಬಿಟ್ಟು ಆ ಕಡೆಯಿಂದ ಯಾರಿದ್ದಾನೆ? ಬಲರಾಮ. ಸೊ ಬಲರಾಮನನ್ನಾದರೂ ಓಡಿಸುವ, ಅಟ್ಲೀಸ್ಟು ಒಂದು ಸ್ವಲ್ಪ ಆದರೂ ಏನಂತೇಳಿದರೆ ತಾನು ಇಷ್ಟು ಶೋಚನೀಯ ಪರಿಸ್ಥಿತಿ ತಲುಪಿ ಒಂದು ಏನಂತೇಳಿದ್ರೆ ಇನ್ನೇನು ಸೋಲ್ಲಿಕ್ಕಿದೆ, ಕೊಂದರೆ ಸತ್ತೋಗೋದು ಒಳ್ಳೆಯದು, ಅಟ್ಲೀಸ್ಟು ಏನಾದರೂ ಒಂದು ಏಟಾದರೂ ಕೊಟ್ಟು ಹೋಗ್ತೇನೆ ಅಂತ ಹೇಳ್ಕೊಂಡು ಬಲರಾಮನನ್ನು ಕುರಿತು ಹೋದ. ಶೋಚ್ಯಾಂ ದಶಾಂ ಉಪಗತೇಶು ಏನು ಇದಕ್ಕೆ ಇವರು ಹೇಳ್ತಾರೆ ಅಂತ ನೋಡುವ ಪ್ರಭಂಜನಾಚಾರ್ಯರು ಈ 34ನೇ ಶ್ಲೋಕಕ್ಕೆ. ಸಕಲ ರಾಜರು ನೃಪೇಶು ಸರ್ವೇಶು, ಸಕಲ ರಾಜರು ಕೂಡ ಯುದ್ಧದಲ್ಲಿ ಶ್ರೀಕೃಷ್ಣನಿಂದ ಆಯುಧಹೀನರಾಗಿ ಅಂತ ಹೇಳಿದರೆ ಅಸ್ತಾಯುಧೇಶು ಅಂದರೆ ಆಯುಧಗಳೆಲ್ಲ ಅಸ್ತಾಗಿದೆ ಅಂತ ಹೇಳಿದ್ರೆ ಮುಳುಗಿ ಹೋಗಿದೆ, ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ, ಒಂದು ಆಯುಧಗಳಿಲ್ಲ. ಆಯುಧಹೀನರಾಗಿ ಇಂತಹ ಶೋಚನೀಯ ಸ್ಥಿತಿಯನ್ನು ತಲುಪಿ ಶೋಚ್ಯಾಂ ದಶಾಂ ಉಪಗತೇಶು. ಈಗ ಉಗ್ರವೀರ್ಯನಾದ ಜರಾಸಂಧ ಮಾತ್ರ ಉಗ್ರವೀರ್ಯಂ ಮಾಗಧಪತಿ ಅಂತ ಹೇಳಿದರೆ ಮಗಧ ದೇಶದ ರಾಜ ಜರಾಸಂಧನು ಏನು ಮಾಡಿದ, ಬಗೆಯ ಆಯುಧಗಳಿಂದ ತುಂಬಿದ್ದ ನಾನಾಯುಧಾಢ್ಯ ಅಂದರೆ ತುಂಬಿದ ಏನದು ಅಪರಂ ಅಂದರೆ ಇನ್ನೊಂದು ರಥವನ್ನು ರಥಂ ಏನು ಮಾಡಿದ್ದಾನೆ
ಆಸ್ಥಾಯ ಪಡೆದುಕೊಂಡಿದ್ದಾನೆ. ಆಮೇಲಿಂದ ಪಡೆದುಕೊಂಡು ಏನು ಮಾಡಿದ್ದಾನೆ, ಅದರಲ್ಲಿ ಕೂತಿದ್ದಾನೆ. ಕೂತು ಮಾಗಧಪತಿ ನಾನಾಯುಧ ಆಡ್ಯ, ನಾನಾ ಆಯುಧ ಆಡ್ಯಂ ಅಪರಂ ರಥಂ ಅಂದರೆ ನಾನಾ ಆಯುಧಗಳಿಂದ ತುಂಬಿದ, ಆಡ್ಯ ಅಂದರೆ ತುಂಬಿದ ಅಂತ ಇಟ್ಕೊಳ್ಬೋದು. ಸೊ ಸಂಪತ್ತು, ಆಡ್ಯ ಸಂಪತ್ತಿನಿಂದ ತುಂಬಿದ ಅಂತ, ಇಲ್ಲಿ ಆಯುಧಗಳಿಂದ ತುಂಬಿದ ರಥವನ್ನು ಪಡ್ಕೊಂಡು ಏನು ಮಾಡಿದ್ದಾನೆ, ಉಗ್ರವೀರ್ಯನಾದ ಮಾಗಧಪತಿ ಜರಾಸಂಧನು ಪ್ರಸಸಾರ ರಾಮಂ. ಪ್ರಸಸಾರ ರಾಮಂ ಅಂದರೆ ಉಪಸಸಾರ ಅಂತ ಬಂದಿದೆ ಮಧ್ವಯುಜದಲ್ಲಿ. ಉಪಸಸಾರ ಅಂದರೆ ಸಮೀಪಿಸಿದ ಅಂತ ಅರ್ಥ. ಇಲ್ಲಿ ಪ್ರಸಸಾರ ಅಂದರೆ ಯಾರನ್ನ, ರಾಮಂ ಪ್ರಸಸಾರ, ಶ್ರೀ ಬಲರಾಮನನ್ನು ಕುರಿತು ಹೋದ. ಶ್ರೀಕೃಷ್ಣನನ್ನು ನೋಡಿದ ಕೂಡಲೇ ಭಯ ಆಗೋಯಿತು. ಅಯ್ಯೋ ಇವನ ಕೈಲಿ ಪುನಃ ಪೆಟ್ಟು ತಿನ್ನೋದು ಬೇಡ ಅಂತೇಳಿ ಬಲರಾಮ ಸ್ವಲ್ಪ ಇದ್ದದ್ರಲ್ಲಿ ಕಡಿಮೆ ಶಕ್ತಿ ಯಾರು, ಕೃಷ್ಣ ಬಲರಾಮರಲ್ಲಿ ಬಲರಾಮ. ಸೊ ಬಲರಾಮನನ್ನು ನೋಡಿಕೊಳ್ತೇನೆ ಅಂತ ಹೇಳ್ಕೊಂಡು ಬಲರಾಮನನ್ನು ಹುಡುಕಿಕೊಂಡು ಹೋದ, ರಥವನ್ನು ತಿರುಗಿಸಿಕೊಂಡು. ಯಾರು, ಜರಾಸಂಧ ಅಂತೇಳಿದರೆ ಈ ಯುದ್ಧಕ್ಕೆ ಒಂದು ಸಣ್ಣ ತಿರುವು, ಅಂದರೆ ಇದೆಲ್ಲ ವಿಷಯ ಮಧ್ವರ ಇದರಲ್ಲಿ ಮಾತ್ರ ಉಂಟು ಅಂತೇಳಿದರೆ, ಇದು ಭಾಗವತದಲ್ಲಿ ಇದೆಲ್ಲ ಸಿಗುವುದಿಲ್ಲ. ಇವನು ಪುನಃ ಜರಾಸಂಧ ಓಡಿ ಹೋಗಿದ್ದಾನೆ ಅಂತ ಅಷ್ಟೇ ಬರ್ತದೆ. ಮತ್ತೆ ಪುನಃ ಜರಾಸಂಧ ಎರಡನೇ ಬಲರಾಮನನ್ನು ಹುಡುಕಿಕೊಂಡು ಹೋದದ್ದು ಇದು ಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಾತ್ರ ಬರ್ತಾ ಇದೆ. ಸೊ ಇಷ್ಟು ಹೇಳಿ ಇವತ್ತಿನದನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.